ಅನ್ನುವಂತ ಭಾವನೆಯಿಂದ ಹೋಗ್ಬೇಕು. ಹಿಂದೂ ಅನ್ನುವಂತಹದ್ದು ಅದು ಅತ್ಯಂತ ಸತ್ಯ ಸನಾತನವಾಗಿರುವಂತಹದ್ದು. ಯಾರೇನ್ ಬೇಕಾದ್ರೆ ಹೇಳ್ಬೋದು. ಹಿಂದೂ ಅದು ವಿಶಾಲ ಮಹಾಸಾಗರ. ಆ ಮಹಾಸಾಗರದಲ್ಲಿ ಕೇವಲ ವೈದಿಕರಿಲ್ಲ, ಅಲ್ಲಿ ಅವೈದಿಕರಿದ್ದು. ಅದು ಕೇವಲ ದ್ವೈತ ಅಲ್ಲ, ಅದು ಅದ್ವೈತ ಅಲ್ಲ, ಅದು ಶಕ್ತಿ ವಿಶಿಷ್ಟಾದ್ವೈತಲ್ಲ. ಎಲ್ಲಾ ವರ್ಗದವರು, ಎಲ್ಲಾ ಪರಂಪರೆಯವರು ಮೂಲ ವೃಕ್ಷದಲ್ಲಿದ್ದುದು ಹಿಂದೂ. ಅದರಲ್ಲಿ ಲಿಂಗಾಯತರಿರ್ಬೋದು, ವೈಷ್ಣವರಿರ್ಬೋದು, ಜೈನರಿರ್ಬೋದು, ಬೌದ್ಧರಿರ್ಬೋದು. ಒಂದನ್ನ ಈ ವೇದಿಕೆ ಮೂಲಕ ಹೇಳಿ ಇಚ್ಛೆ ಪಡ್ತೇವೆ. ಏನು ಅಂತಂದ್ರೆ ನೀವು ಕುತ್ಕೊಳ್ಳಿ ಶಾಂತ. ಈ ವೇದಿಕೆ ಮೂಲಕ ಹೇಳಿ ಏನು ಇಚ್ಛೆ ಪಡ್ತಾ ಇದ್ದೀವಿ ಅಂತಂದ್ರೆ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ವೀರಶೈವ ತತ್ವ ಮತ್ತು ಲಿಂಗಾಯತ ತತ್ವ ಬೇರೆ ಬೇರೆ ಇರ್ಬೋದು. ವೀರಶೈವರ ಸಿದ್ಧಾಂತಗಳು ಬೇರೆ ಇರ್ಬೋದು, ಲಿಂಗಾಯತ ಸಿದ್ಧಾಂತಗಳು ಬೇರೆ ಇರ್ಬೋದು. ಆದರೆ ಲಿಂಗಾಯತರಿಗೆ ವೀರಶೈವರು ಸಾಮಾಜಿಕವಾಗಿ ನಾವೆಲ್ಲ ಹೋದರೆ ಮಾತ್ರ ಈ ಸಮುದಾಯಕ್ಕೆ ಭವಿಷ್ಯಕ್ಕೆ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ನಿಮ್ಮ ತತ್ವಗಳು, ನಿಮ್ಮ ಮಠಗಳು, ಪೀಠಗಳ ಪರಂಪರೆ ಏನೇ ಇರ್ಬೋದು, ಆದರೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಭೌತಿಕವಾಗಿ ನಾವೆಲ್ಲ ಒಂದಾಗಿರಬೇಕು. ಇದು ಮಲ್ಲಿಕಾರ್ಜುನ ಮಹಾಸ್ವಾಮಿಯವರ ಗುರಿಯಾಗಿದೆ. ಅವರಲ್ಲಿ ಯಾವುದೇ ರೀತಿ ಭೇದ ಭಾವ ಇರಲಿಲ್ಲ, ನಾವೆಲ್ಲ ಒಂದೆನ್ನುವಂತ ಭಾವ ಇತ್ತು. ಆ ಕಾರಣಕ್ಕಾಗಿ 30 ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ಮಲ್ಲಿಕಾರ್ಜುನ ಮಹಾಸ್ವಾಮಿಯವರು ಲಿಂಗೈಕ್ಯರಾಗಿರುವಂತ ಅದು ಬಹಳ ಪೂರ್ವಯೋಜಿತ ಆ ಗ್ರಂಥ ಇದೆ. ಆ ಗ್ರಂಥದಲ್ಲಿ ಬರೀತಾರೆ, ಈ ಪತ್ರಿಕೆಯಲ್ಲಿ ಬರೀತಾರೆ. ಅಂದ್ರೆ ಅವರು ಲಿಂಗೈಕ್ಯರಾಗುವಂತ ಕೆಲವು ದಿನ ಮೊದಲೇ ಇಲ್ಲಿ ಬಂದು ಈ ಸ್ಥಳವನ್ನು ಸ್ವಚ್ಛ ಮಾಡಿ ಈ ಸ್ಥಳವನ್ನು ಸೂಚಿಸಿದರು. ಆ ನಿಟ್ಟಿನಲ್ಲಿ ಇವತ್ತು ದುರ್ಗಾ ಮಠ ಬಹಳ ಅದ್ಭುತವಾಗಿ ಬೆಳೀತಾ ಇದೆ. ನಮ್ಗೆ ಬಹಳ ಸಂತೋಷ. ಅನೇಕ ವರ್ಷಗಳ ನಂತರ ಈ ವೇದಿಕೆಗೆ ಬಂದಿರುವುದು ಅದು ಮಲ್ಲಿಕಾರ್ಜುನ ಸ್ವರ್ಣೋತ್ಸವ 20 ವರ್ಷಗಳ ನಂತರ ನಾವು ಇಲ್ಲಿ ಬಂದಿರುವುದು ಒಂದು ಬಹಳ ಧನ್ಯವಾದವನ್ನ ನಮ್ಮ ಕೆಲಸದ ಇಚ್ಛೆ ಪಡ್ತೀವಿ. ನೀವು ಅಧ್ಯಕ್ಷರಾದ ಮೇಲೆ ಬಸವಕುಮಾರ ಸ್ವಾಮೀಜಿಯವರಂತಹ ವಿಚಾರವನ್ನು ಈ ಸದಸ್ಯರಿಕೊಂಡು ಏನು ಕಳೆದ 8 ತಿಂಗಳಿಂದ ಏನು ಮುರುಘಾ ಮಠ ಇದೆ, ಅದರ ವ್ಯವಸ್ಥೆ ಇದೆ, ಬಹಳ ಅದ್ಭುತವಾಗಿ ನಡೀತಾ ಇದೆ. ಈ ಪರಂಪರೆಯನ್ನ ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದೀರಾ. ಇದನ್ನು ಕಂಟಿನ್ಯೂಸ್ ನೀವು ಮಾಡ್ಕೊಂಡು ಹೋಗಿ. ಎಲ್ಲ ರೀತಿಯ ಸಹಕಾರ ನಾವು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.